ಬೆಂಗಳೂರಿನ ಕೋಗಿಲು ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ತನಿಖೆ ಅಂದರೆ ಪ್ರಕರಣ ಅದರ ಬಗ್ಗೆ ಎನ್ಐಎಗೆ ವಹಿಸಬೇಕು ತನಿಖೆ. ಯಾಕಂದರೆ ಈ ಒಂದು ವಿಚಾರದಲ್ಲಿ ಏನೇನೋ ಆಗ್ತಾ ಇದೆ, ಈ ಮಾಹಿತಿ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಈ ಮಾಹಿತಿ ಬಗ್ಗೆ ಏನು ನೆಲಸಮ ಮಾಡಿದ್ವಲ್ಲ ಮನೆಗಳನ್ನು, ಅದು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ, ಅಲ್ಲಿನವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಏನೋ ವಿಚಾರ ಇದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಈ ಒಂದು ವಿಚಾರದಲ್ಲಿ ಕಿಡಿಕಾರ್ತಾ ಇದ್ದಾರೆ. ಎನ್ಐಎಗೆ ವಹಿಸಿ ಅವರು ತನಿಖೆ ಮಾಡಲಿ, ಎಲ್ಲ ವಿಚಾರ ಸತ್ಯಾಂಶ ಹೊರಗೆ ಬರಲಿ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಬೆಂಗಳೂರಿನ ಕೋಗಿಲು ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರವನ್ನು ಎನ್ಐಎಗೆ ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಆ ಲೇಔಟ್ನಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕಲಾಗಿತ್ತು, ಅದನ್ನು ತೆರವುಗೊಳಿಸಲಾಗಿದೆ. ಮನೆಗಳಲ್ಲಿ ಯಾರಿರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಹೊರಗಾಕಿದ್ದಾರೆ. ಪೌರತ್ವ ಹಾಗೂ ಮೂಲಭೂತದ ಬಗ್ಗೆ ಇಲ್ಲಿ ಏನೋ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ, ಅವರಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರ ಒಂದು ರೀತಿಯಲ್ಲಿ ಹೈಕಮಾಂಡ್ ಹೇಳಿದಂತೆ ಮಾತ್ರ ಕೇಳ್ತಾ ಇದೆ, ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಈ ಒಂದು ಮಾಹಿತಿ ಪಾಕಿಸ್ತಾನಕ್ಕೆ ಹೋಗಿತ್ತು, ಅಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಇದು ಸರಿಯಲ್ಲ, ಎಲ್ಲೋ ಒಂದು ಕಡೆ ಬೇರೆ ಥರ ಲಿಂಕ್ ಇದೆ ಇದು. ಅದಕ್ಕೆ ಇದ್ರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು, ಅವರಿಗೆ ನೀವು ವಹಿಸಬೇಕು ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ರ ಬಗ್ಗೆ ಕಿಡಿಕಾರ್ತಾರೆ. ಯಾಕಂದರೆ ಇಲ್ಲಿ ಮನೆಗಳ ತೆರವು ಮಾಡಿದರೆ ಕೂಡಲೇ ಆ ಒಂದು ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಗುತ್ತೆ, ಅದು ಹೆಂಗೆ ಅವ್ರು ಕೇಳ್ತಾ ಇದ್ದಾರೆ. ಅಷ್ಟು ಬೇಗ ಅಲ್ಲಿಗೆ ಹೆಂಗೆ ಮಾಹಿತಿ ಹೋಗುತ್ತೆ ಇಲ್ಲಿಂದ, ಅಥವಾ ಇಲ್ಲಿ ಯಾರಿದ್ದಾರೆ ಸ್ಲೀಪರ್ ಸೆಲ್ಲರ್ಗಳು, ಅವರಿಂದ ಏನಾದರೂ ಮಾಹಿತಿ ಹೋಗಿರ್ಬೋದು. ಹೀಗಾಗಿ ಆ ಅನುಮಾನ ಇದೆ, ಅದ್ರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ನೋಡಿ, ಕೇರಳ ಸರ್ಕಾರ ಈ ಹಿಂದೆ ಕರ್ನಾಟಕ ಸರ್ಕಾರವನ್ನು ಬುಲ್ಡೋಸರ್ ರಾಜ್ಯ ಅಂತ ಹೇಳಿತ್ತು. ಆದರೂ ಕೂಡ CM ಸಿದ್ದರಾಮಯ್ಯ ಅವರು ಕೇರಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಆ ರೀತಿ ಯಾರಿಗೆ ಹೇಳಿದ್ರಲ್ಲ ಆ ವ್ಯಕ್ತಿಯ ಜೊತೆಯೇ ವೇದಿಕೆಯನ್ನು ಹಂಚ್ಕೊಳ್ತಾರೆ. ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಅವರಿಗೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವರಿಗೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೆಲವೊಂದು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ, ಎನ್ಐಎ ತನಿಖೆ ಆಗಲೇಬೇಕು ಈ ಒಂದು ವಿಚಾರದಲ್ಲಿ. ರಾಜ್ಯದ ಮುಖ್ಯಮಂತ್ರಿಗಳು ಕೇರಳದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ, ವೇದಿಕೆಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ, ಹಂಚ್ಕೊಳ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಕೇರಳ ಸರ್ಕಾರ ಕರ್ನಾಟಕವನ್ನು ಬುಲ್ಡೋಸರ್ ರಾಜ್ಯ ಅಂತ ಹೇಳಿತ್ತು, ಆದರೆ CM ಸಿದ್ದರಾಮಯ್ಯ ಈಗ ಅಂಥವರ ಜೊತೆನೇ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ನಾಚಿಕೆ ಆಗಬೇಕು ಅವರಿಗೆ, ಅವ್ರು ಸರಿ ಮಾಡ್ಕೋಬೇಕು ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ. ಅತಿಕ್ರಮಣ ತೆರವುಗೊಳಿಸಿದ ಕನ್ನಡಿಗರಿಗೆ ಪರಿಹಾರ ನೀಡೋ ಬದಲು ಸರ್ಕಾರ ಏನು ಮಾಡ್ತಾ ಇದೆ, ಬಾಂಗ್ಲಾದೇಶದ ಮೂಲದವರು ಅಂತ ಹೇಳಿ ಆರೋಪಿಸಲಾದವರಿಗೆ ಆಶ್ರಯ ನೀಡಲು ಪ್ರಯತ್ನ ಮಾಡ್ತಾ ಇದೆ. ಆಪಾದಿಸ್ತಾರೆ, ಹೇಳ್ತಾರೆ ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತುಗಳನ್ನು ಆಡ್ತಾರೆ. ಆದರೆ ನಿಜವಾದ ಕನ್ನಡಿಗರು ಯಾರಿದ್ದಾರೋ, ಮಳೆಯಿಂದ ಮನೆಯನ್ನು ಕಳೆದುಕೊಂಡು ಕಷ್ಟದಲ್ಲಿದ್ದಾರೋ, ಸರ್ಕಾರ ಅವ್ರಿಗೆ ನೆರವಾಗಬೇಕು. ಆದರೆ ಅವರಿಗೆ ನೆರವನ್ನು ಇವರು ನೀಡ್ತಾ ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನೆರವನ್ನು ನೀಡೋಕ್ಕೆ ಮುಂದಾಗಿಬಿಟ್ಟಿದೆ ಈ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಈ ಒಂದು ವಿಚಾರವಾಗಿ ಕಿಡಿಕಾರಿದ್ದಾರೆ. ಇದು ಸರಿಯಲ್ಲ, ಸರ್ಕಾರದ ನೀತಿಯನ್ನು ನಾವು ಒಪ್ಪೋದಿಲ್ಲ. ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಮಾತಾಡುತ್ತೆ, ಅಲ್ಲಿನ ಅಧಿಕಾರಿಗಳು ಮಾತನಾಡ್ತಾರೆ, ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ದಾರೆ. ಹೆಂಗೆ ಇಲ್ಲಿದ್ದವರು ಯಾರೋ ಟೆರರಿಸ್ಟ್ಗಳು ಅವರಿಗೆ ಲಿಂಕ್ ಇದ್ದಾರೆ, ಈ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕೇರಳದ ಯಾರೋ ಮುಸ್ಲಿಂ ನಾಯಕರೊಬ್ಬರು ಬರ್ತಾರೆ, ಮಾತನಾಡ್ತಾರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಾಗಿತ್ತು, ಆಗ ಬಂದಾಗಲಿಲ್ಲ, ಮಾಡಿಲ್ಲ ಇವರು ಅಂತ ಹೇಳಿ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು. ಸಿದ್ದರಾಮಯ್ಯ ಅವರನ್ನು ನಿಮಗೇನು ನಾಚಿಕೆ ಇದೆಯಾ ಇಲ್ವಾ, ಈ ರೀತಿಯಾಗಿ ನಡ್ಕೊಳ್ತಾ ಇದ್ರಲ್ಲ, ಅದೇ ಒಂದು ಕೇರಳ ಸರ್ಕಾರಕ್ಕೆ ಪೂರಕವಾಗಿಯೇ ನೀವು ನಡ್ಕೊಳ್ತಾ ಇದ್ದರೆ ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಆರ್ ಅಶೋಕ್ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.